ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವಾಕ್ಸಿಂಗ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. 2-3 ದಿನದಿಂದ ವ್ಲಾಗ್ ಹಾಕೋಕ್ಕಾಗಿಲ್ಲ. ನನ್ನ ಮಗುಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗ ಬಂದುಬಿಟ್ಟು ಮಲಗಿದ್ದಾನೆ, ತೋರಿಸ್ತೀನಿ. ಸ್ವಲ್ಪ ಹೊರಗಡೆ ಹೋಗೋದಿದೆ, ಕೆಲಸ ಇದೆ. ಹಾಗಾಗಿ ಸ್ವಲ್ಪ ಡ್ರೆಸ್ಸು ಹೊಲಿಯೋಕ್ಕೆ ಕೊಟ್ಟಿದ್ದೆ, ಹಾಗಾಗಿ ಇಸ್ಕೊಂಬರಬೇಕು. ಬರ್ರಿ, ಫೋನ್ ಮಾಡಿದ್ದೆ ಬರ್ರಿ ಅಂತ ಹೇಳಿದರು. ರೆಡಿ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ನನ್ನ ಮಗ ಮಲಗಿದ್ದಾನೆ, ಅವನಿಗೆ ಎಪ್ಸಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತೀನಿ. ನನ್ನ ಮಗ ಮಲಗಿದ್ದಾನೆ, ಅವನಿಗೆ ಎಪ್ಸಿ ಕರ್ಕೊಂಡು ಹೋಗ್ಬೇಕು ಇವಾಗ. ಇಲ್ಲಿ ನೋಡಿ, ನನ್ನ ವಾಯ್ಸ್ ಕೇಳಿದ ತಕ್ಷಣ ಕೈಯೆಲ್ಲ ಇದು ಮಾಡ್ತಾಯಿದ್ದೀನಿ. ಆರುಷ್ ಇನ್ನೇನು ಹೇಳ್ತಾನೆ ಅವನು. ಹೇಳಿದ್ಮೇಲೆ ಅವನಿಗೆ ಡ್ರೆಸ್ ಹಾಕಿ ಕರ್ಕೊಂಡು ಹೋಗ್ತೀನಿ. ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳು ಸ್ವಲ್ಪ ದಿನ ಇದ್ದು ಹೋಗೋಕ್ಕೆ. ಆರೇಶ್ ಎದ್ರು, ಇಲ್ಲಿ ನೋಡಿ ನನ್ನ ಮಗ ಪುಟಾಣಿ ಬಂಗಾರಿ ಎದ್ರು. ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದ ತಕ್ಷಣ ರೆಡಿ ಆಗಿಬಿಡ್ತಾನೆ. ಅವನಿಗೆ ಸುಳ್ಳು ಹೇಳೋದಷ್ಟೇ ಶಾಪಿಂಗ್ ಅಂತ, ಆದರೆ ನಮ್ಮ ಕೆಲಸ ಮುಗಿಸ್ಕೊಳಕ್ಕೆ ಅವನಿಗೆ ಸುಳ್ಳು ಹೇಳಬೇಕು. ಹಾಯ್ ಮಾಡೋಕ್ಕಂದ ನಾಚಿಕೆ ಅವನಿಗೆ. ಹೋಗೋಣ ಶಾಪಿಂಗ್ ಹೋಗೋಣ, ಹಾಂ ಶಾಪಿಂಗ್ ಹೋಗೋಣ. ಹಾಂ, ಮಹಾರಾಜ ಮಲ್ಕೊಂಡಿರೋದು ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ ಅಂತ. ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಹೋಗಬೇಕು. ನನ್ನ ಮಗ ಎದ್ದಿದ್ದಾನೆ, ಅವನಿಗೆ ಬಟ್ಟೆ ಹಾಕಬೇಕು. ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳಿಗೆ ತೋರಿಸ್ತೀನಿ. ಅವಳು ಕ್ಯಾರಿ ಇದ್ದಾಳೆ, 7 months ರನ್ನಿಂಗು. ಅವಳು ಸ್ವಲ್ಪ ರೆಸ್ಟ್ ತಗೊಳಕ್ಕೆ ಬಾ ಅಂತ ಹೇಳಿದೆ. ಹಾಗಾಗಿ ಒಂದು ಪಾಪು ಬರ್ತಡೇನೂ ಇತ್ತಲ್ವ, ಹಾಗೆ ಮುಗಿಸ್ಕೊಂಡು ಹೋಗಬೇಕು, ಹಾಗೆ ಹೋಗೋಂಗಾಗುತ್ತೆ ಅಂತ ಅವನಿಗೆ ನೋಡಿಕೊಂಡು ಬರ್ತಡೇ ಮುಗಿಸ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಬಂದಿದ್ದಾರೆ. ಅವಳು ಫೇಸ್ ತೋರಿಸ್ತಾಳೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಹಾಯ್ ಮಾಡಿ. ನೋಡಿ ಇಷ್ಟೇ. ಅವ್ರಿಗೆ ನಾಚಿಕೆ ಆಗ್ತಿದೆ ಅಂತೆ, ಅದಕ್ಕೆ ಹೋದರು. ಪೂಜೆ ಎಲ್ಲ ಮುಗೀತು ನಂದು. ಇಬ್ಬರು ಸೇಮ್ ಕಲರ್ ಹಾಕ್ಕೊಂಡಿದ್ದಾರೆ, ಎಲ್ಲೋ. ಟೀ ಮಾಡಿಲ್ಲ. ಟೀ ಕುಡಿತೀಯಾ? ಇವಾಗ ಮಾಡೋದ ಆಮೇಲೆ ಮಾಡೋದ? ಆಮೇಲೆ ಮಾಡಬೇಕಂತೆ, ಇವಾಗ ಬೇಡಂತೆ ಟೀ. ನನಗೂ ಹಾಗೆ ಅನ್ನಿಸ್ತು. ಇವಾಗ ಹೊರಗಡೆ ಹೋಗಿ ಬಂದಿದ ತಕ್ಷಣ ಟೀ ಕುಡಿಬೇಕು ಅನಿಸುತ್ತೆ. ಇವಾಗ ಕುಡ್ಕೊಂಡು ಹೋದರೆ ಮತ್ತೆ ಕುಡಿಬೇಕು ಅನಿಸುತ್ತೆ. ಒಂದೇ ಸರಿ ಆಮೇಲೆ ಬಂದು ಕುಡಿದ್ರೆ ಆಯಿತು. ಇವಾಗ ಹೊರಡೋಣ ಬನ್ನಿ, ನೀವು ಕರ್ಕೊಂಡು ಹೋಗ್ತೀನಿ. ಎತ್ಕೊಂಡು ಬರ್ತಿದ್ದಾಳೆ ನೋಡಿ, ಎತ್ಕೋಬೇಡ ಅಂದ್ರೂ ಎತ್ಕೊಳ್ತಾಳೆ. ಹಚ್ಚಿ ಮರಿ ಕಂಬ ಹತ್ಕೊಂಡೈತೆ, ಕರ್ಕೊಂಡು ಹೋಗೋಣ ಬನ್ನಿ. ಬಾಯ್ ಮಾಡು ಮಗ. ನಾನು ಇವಾಗ ಎದ್ದಿದ್ದೀನಿ, ಹೇಳು. ನಾನು ಇವಾಗ ಎದ್ದಿದ್ದೀನಿ ಫ್ರೆಂಡ್ಸ್. ಹಾಂ, ಇಷ್ಟೇ. ಹತ್ತದೇ ಕೆಲಸ. ಸರಿ, ಹೊರಡೋಣ ಬನ್ನಿ. ಈ ಕಾಲು ನನ್ನ ಮಗಗೆ ಈ ಥರ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತೆ ಫುಲ್ ಜೋಶಲ್ಲಿ ರೆಡಿ ಆಗಿಬಿಡ್ತಾನೆ. ನನಗಿಂತ ಮುಂಚೆ ನನಗೆ ಬಿಟ್ಟು ಅವನೇ ಓಡೋಗಿರ್ತಾನೆ ರೋಡ್ ಮೇಲೆ. ಇಲ್ಲಿ ನೋಡಿ ಯಾವ ಥರ ಬಂದು ಫಸ್ಟ್ ರೋಡ್ ಮೇಲೆ ಕಾಯ್ತಾ ಇರ್ತಾನೆ. ಸ್ವಲ್ಪ ಲೇಟ್ ಆದ್ರೂ ಸುಮ್ಮನೆ ಅವನ ಪಡಿಗೆ ಅವನು ಹೋಗ್ತಾ ಇರ್ತಾನೆ. ಸುಬ್ಬ ಅಂತ ನನ್ನ ಕಿತಾಪತಿ ನನ್ನ ಮಗ. ರೋಡಲ್ಲೆಲ್ಲ ಆ್ಯಕ್ಷನ್ ಮಾಡಿ ತೋರಿಸೋದು ನೋಡಲಿ ಅಂತ. ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ ಅವನು. ಮತ್ತು ಮಾರನೇ ದಿನ ಇದು ಕ್ರಿಸ್ಮಸ್ ಮುಗಿಸ್ಕೊಂಡು ಮಾರನೇ ದಿನ ನಾವು ಮಾಲಿಗೆ ಹೋಗಿದ್ವಿ. ಸ್ವಲ್ಪ ಮನೆಗೆ ಐಟಮ್ ತೊಗೋಬೇಕಿತ್ತು, ಸ್ವಲ್ಪ ಗ್ರೋಸರಿ, ಅದು ಸ್ಪಾರಲ್ಲಿ ಸ್ವಲ್ಪ
ಅದು ಇದು ತಗೊಳ್ಳೋಣ ಅಂತ ಹೋದ್ವಿ, ಬಾಕ್ಸ್ಗಳು ಎಲ್ಲ ಅವೆಲ್ಲ ತಗೊಂಡು ಈ ಥರ ಕ್ರಿಸ್ಮಸ್ ಟ್ರೀ ಹಾಕಿದ್ರು. ನನ್ನ ಮಗುಗೆ ಕ್ರಿಸ್ಮಸ್ ಟ್ರೀ ಅಲ್ಲಿ ನಿಂತ್ಕೊ ಫೋಟೋ ತೆಗಿತೀವಿ ಅಲ್ಲಿ ನೋಡು ಅಂದರೆ ಅವನಿಗೆ ಅದು ಮಸ್ಕಿಟೋಸ್ ಬ್ಯಾಟ್ ಬರುತ್ತಲ್ವ, ಅದು ಬ್ಯಾಟ್ ಮೇಲೆ ಕಣ್ಣು ಅವನಿಗೆ, ಅದು ಯಾವಾಗ ತೆಗೆದು ಓಪನ್ ಮಾಡಿ ಹೊಡಿಲಿ ಅನ್ನೋ ಚಿಂತೆ. ಇಲ್ಲಿ ಹೊರಗಡೆ ಈ ಥರ ನೀರೆಲ್ಲ ಚೆನ್ನಾಗಿ ಇದು ಮಾಡಿದರು ಅಂತ ಅಲ್ಲಿ ನಿಂತ್ಕೊಂಬಗ್ನೆ ಅಂದರೆ ನೀರು ಮುಟ್ಟಕ್ಕೆ ಹೋಗೋದು, ಓಡೋಗೋದು ಲೈಟಿಂಗ್ಸ್ ಮುಟ್ಟಕ್ಕೆ ಅಂತ. ಅಷ್ಟರಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅದು ಮಾಲಿಗೆ ಹೋಗಿದ್ದು 2 ದಿನದ ಕ್ಲಿಪ್ಪಿಂಗ್ ಹಾಕಿರೋದು ನಾನು. ಆಮೇಲೆ ನೆಕ್ಸ್ಟ್ ಡೇ ಇದೆ, ನಾನು ಏನು ಹೊರಗಡೆ ಹೋಗೋದಿದೆ ಅನ್ನಲ್ವಾ, ಈ ಥರ ಹೊರಗಡೆ ಹೋಗಿ ನನ್ನ ಫ್ರೆಂಡು ಬ್ಲೌಸ್ಗಳು ತೊಗೊಂಬಂದಿದ್ಲು. ಆ ಬ್ಲೌಸನ್ನು ಸ್ಟಿಚ್ ಮಾಡಲಿಕ್ಕೆ ಹಾಕಿ ಅವಳಿಗೇನೋ ಎಂಬ್ರಾಯ್ಡ್ರಿ ವರ್ಕ್ ಬೇಕಂತೆ, ಅದೆಲ್ಲ ಮಾಡಿ ಅದನ್ನೆಲ್ಲ ಕೊಟ್ಟು ಮತ್ತೆ ನಂದೊಂದು ಡ್ರೆಸ್ ಇತ್ತು ಅದನ್ನು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈ ಥರ ಬರ್ತಾ ದಾರಿಲಿ ಈ ಥರ ಸೊಪ್ಪು ಫ್ರೆಶ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾಳೆಗೆ ಆಗುತ್ತೆ ಅಂತ ಸೊಪ್ಪು ಎಲ್ಲ ಚೆನ್ನಾಗಿದ್ವಲ್ಲ, ಹಾಗಾಗಿ ಸಬ್ಬಸಿಗೆ ಸೊಪ್ಪು ಬಸ್ಸಾರು ಮಾಡೋಣ ತುಂಬ ದಿನ ಆಗಿದೆ ಅಂತ ಸೊಪ್ಪೆಲ್ಲ ತಗೊಂಡು ಅಲ್ಲಿ ನೋಡಬೇಕಾದ್ರೆ ಅವರೆಕಾಯಿ ತುಂಬಾ ಚೆನ್ನಾಗಿತ್ತು. ಅವರೆಕಾಯಿ ಕೇಳಿದ್ದಕ್ಕೆ ಎಷ್ಟು ಕೆ ಜಿ ಅಂತ ಕೇಳಿದ್ದಕ್ಕೆ 1.5 kgಗೆ 100 ರೂಪಾಯಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಅವರೆಕಾಯಿ, ಹಾಗಾಗಿ ಅದನ್ನು ಎಲ್ಲ ತಗೊಂಡು ಬಂದ್ವಿ. ನನ್ನ ಮಗ ಪಾನಿಪುರಿ ಬೇಕು, ನನಗೆ ಪಾನಿಪುರಿ ತಿನ್ನಿಸ್ಲೇಬೇಕು ಅಂತ ಹಠ ಹಿಡ್ದ. ಅಷ್ಟರಲ್ಲಿ ನಾನು ನನ್ನ ಮಗುಗೂ ನನ್ನ ಫ್ರೆಂಡಿಗೂ ಅವನು ಆ ಕಡೆನೇ ಪಕ್ಕದಲ್ಲೇ ಪಾನಿಪುರಿ ಮಾರ್ತಾಯಿದ್ರು. ಗೋಲ್ಗುಪ್ಪ ತಗೊಂಡು ಅವ್ರು ತಿನ್ಕೊಂಬಂದರು. ಅಷ್ಟರಲ್ಲಿ ನಾವು ಅವರೆಕಾಯಿ ತೊಗೊಂಡು ಮನೆಗೆ ವಾಪಸ್ ಬಂದು ಸ್ವಲ್ಪ ಬೇಯಿಸೋಣ ಅವರೆಕಾಯಿ. ಈ ಸೀಸನಲ್ಲಿ ಅವರೆಕಾಯಿ ಸೊಗಡು ಅವರೆಕಾಯಿನ ಬೇಯಿಸಿ ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವ್ಯಾರಾದರೂ ಈ ಥರ ನಮ್ಮ ಥರನೇ ಅವರೆಕಾಯಿನ ಬೇಯಿಸಿ ತಿಂತೀರಾ ಕಮೆಂಟ್ ಮಾಡಿ. ನನ್ನ ಮಗುಗೆ ಸಿಪ್ಪೆ ಬಾಚು ಮಗನೆ ಅಂತ ಅವರಪ್ಪ ಕೊಟ್ಟರೆ ಈ ಥರ ಕಿತಾಪತಿ ಮಾಡ್ತಾಯಿದ್ದ, ಅವರೆಕಾಯಿ ಬಿಡ್ಸೋಕ್ಕೆ ಕೊಡ್ತಾ ಇರಲಿಲ್ಲ. ಸ್ವಲ್ಪ ಬಿಡಿಸಿ ಸಾಂಬಾರು ಮಾಡಿ ಸ್ವಲ್ಪ ಬೇಯಿಸೋಕ್ಕಿಟ್ಟು ಈ ಥರ ಹಿಚ್ಕವರೆ ಕಾಳು ಮಾಡಲಿಕ್ಕೆ ಈ ಥರ ಕಾಳನ್ನು ಬಿಡಿಸಿಟ್ಟಿದ್ದೀನಿ. ನನ್ನ ಫ್ರೆಂಡ್ ಕೂತ್ಕೊಂಡು ಏನು ಮಾಡಲಿ ಅಂತ ಅವಳು ಬಿಡಿಸ್ಕೊಟ್ಲು, ನಾನು ಸ್ವಲ್ಪ ಬಿಡಿಸ್ದೆ, ಅವ್ನು ಕಿತಾಪತಿ ಬಿಡಲಿಲ್ಲ. ಆಮೇಲೆ ಅವರೆಕಾಯಿ ಏನು ಅವಾಗಲೇ ಬೇಯಿಸೋಕ್ಕಿಟ್ಟಿದ್ದೆ ಅಂತ ಹೇಳಿದ್ನಲ್ವ, ಈ ಥರ ಬೇಯಿಸಿ ತಿಂತೀವಿ ನಾವು. ನೀವು ಈ ಥರನೇ ಬೇಯಿಸಿ ತಿಂತೀರಾ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.